ನಮಸ್ತೆ ವೀಕ್ಷಕರೇ, ಲಕ್ಷ್ಮಿ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನಿಲ್ಲಿ ಒಂದೊಂದು ಕಚೋರಿ ಮಾಡೋದು ತೋರಿಸ್ತಾ ಇದ್ದೀನಿ. ಇವತ್ತು ಒಂಚೂರು ಡಿಫ್ರೆಂಟ್ ಆಗಿರೋವಂಥ ಒಂಚೂರು ಕಚೋರಿ ಇದು ನೋಡಿ. ಇಲ್ಲಿ ಲೇಯರ್ ಬಂದಿದೆ. ಇದು ಯಾವ ಥರ ಮಾಡೋಣ ಅಂತೇಳಿ ನೀವು ನೆಕ್ಸ್ಟ್ ತೋರಿಸ್ತೀನಿ. ನೋಡಿ ಬಿಸಿ ಇದೆ ನೋಡಿ, ಯಾವ ಥರ ಬಂದಿದೆ ಅಂತ ಕಚೋರಿ. ಟೊಮೊಟೊ ಸಾಸ್ ಜೊತೆ ತಿಂತಾರೆ ಸಂಜೆ ಟೀ ಟೈಮ್ಗೆ, ತುಂಬ ಚೆನ್ನಾಗಿರುತ್ತೆ. ನಾನು ಯಾವ ಥರ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೀನಿ. ನಮಸ್ತೆ ವೀಕ್ಷಕರೇ, ಲಕ್ಷ್ಮಿ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನಿಲ್ಲಿ ಇವತ್ತು ಕಚೋರಿ ಮಾಡೋದು ತೋರಿಸ್ತಾ ಇದ್ದೀನಿ. ಒಂಚೂರು ಡಿಫ್ರೆಂಟಾಗಿರುತ್ತೆ ಕಚೋರಿ ಇದು. ಒಂದು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನು. ಒಂದು ಅರ್ಧ kg ಅಷ್ಟು ಮೈದಾ ಹಿಟ್ಟಿದೆ. ಅದರಲ್ಲಿ ಒಂದು ಕಾಲು ಭಾಗ ಉಳಿಸ್ಕೊಂಡು ಒಂದು ಹಾಕ್ಕೊಳ್ತೀನಿ. ಒಂದು ಮುಕ್ಕಾಲು ಭಾಗ ಅರ್ಧ kg ಪ್ಯಾಕೆಟ್ ಇದು ನೋಡಿ. ನಾನು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತೀನಿ, ಪುಡಿ ಉಪ್ಪು ಸೇರಿಸಿ ಸ್ವಲ್ಪ ಟೇಸ್ಟಿಗೆ ಪುಡಿ ಉಪ್ಪು ಸೇರಿಸ್ತೀನಿ. ಮತ್ತು ಎಣ್ಣೆ ಸೇರಿಸ್ಕೊತೀನಿ. ಎಣ್ಣೆನ ನಾನು ಒಂದು ಅರ್ಧ ಬಟ್ಲು ಎಣ್ಣೆ ಹಾಕ್ತೀನಿ. ಯಾಕೆ ಅಂದರೆ ಮೇನ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಎಣ್ಣೆ. ಹಂಗಾಗಿ ನೋಡಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಒಂಚೂರು ನಾವು ಕಲಿಸ್ಕೊಳೋಣ. ನೋಡಿ ಬೇಕು ಅಂದರೆ ನಿಮ್ಮ ಕ್ವಾಂಟಿಟಿ ನಮಗೆ ಎಷ್ಟು ಬೇಕೋ ನಾವು ನೋಡಿಕೊಂಡು ಮಾಡ್ಕೊಳೋಣ. ನೋಡಿ ವೀಕ್ಷಕರೇ, ನೋಡಿ ಈ ಥರ ಕಲಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಿಂಗೆ ಮಿಕ್ಸ್ ಮಾಡ್ಕೊಳೋಣ. ನೋಡಿ ಇದು ಹಿಂಗೆ ಹಿಡಿದ್ರೆ ಉಂಡೆ ಬರಬೇಕಿದು ನೋಡಿ. ನೋಡಿ ಇದು ಉಂಡೆ ಥರ ಬರಬೇಕು. ಅಷ್ಟಾದರೆ ಇದು ಒಂಥರ ಹದ ಬಂದಿದೆ ಅಂತೇಳಿ ಈಗ ಇದನ್ನು ಕಲಿಸ್ಕೊಳೋಣ. ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳೋಣ. ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳೋಣ. ತೀರಾ ನೀರು ಹಾಕಿ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ. ಒಂದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಲಿ. ಆದರೂ ಕಲಿಸ್ಕೊಂಡು ತೋರಿಸ್ತೀನಿ ನಿಮಗೆ. ನೋಡಿ ವೀಕ್ಷಕರೇ, ಇವಾಗ ಇಲ್ಲಿ ಕಲಿಸಿದ್ದೀನಿ ನಾನು ಹಿಟ್ಟು. ಇವಾಗ ಒಂದು ಮುದ್ದೆ ಥರ ಆಗಿದೆ. ನಾನು ಚಪಾತಿ ಹಿಟ್ಟು ಥರ ಒಂದು ಹದಕ್ಕೆ, ಚಪಾತಿ ಹಿಟ್ಟಿಗಿಂತ ಚೂರು ಗಟ್ಟಿ ಇದೆ. ಹಾಗಾಗಿ ನೋಡಿ ಇದು ಇವಾಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಸಲ್ಕೊಂಡು ಈ ಥರ ಹಚ್ಬಿಟ್ಟು ಒಂದು ಮುಚ್ಚಿಟ್ಬಿಡೋಣ ಒಂದು ಅರ್ಧ ಗಂಟೆ. ಅಷ್ಟೊತ್ತಿಗೆ ನಾವು ಮಸಾಲೆಗೆ ಒಳಗೆ ತುಂಬಲಿಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಸ್ವಲ್ಪ ನಾದ್ಕೊಂಡು ಹಿಂಗೆ ಕಲಸಿಟ್ರೆ ನಾವು ಮಾಡ್ಕೊಳ್ಳೋಕ್ಕೆ ಸರಿ ಒಂದು ಅರ್ಧ ಗಂಟೆ ಅದು ಮಸಾಲೆ ರೆಡಿ ಆಗೋಕ್ಕೆ ಬೇಕಾಗುತ್ತೆ. ಹಂಗಾಗಿ ಇದೊಂಚೂರು ಕಲಸಿಟ್ಬಿಡೋಣ. ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಅದು ಪ್ರಿಪ್ರೇಷನ್ ಮಾಡೋದೇ ಸ್ವಲ್ಪ ಲೇಟ್ ಆಗೋದು. ಮಾಡಿಟ್ಮೇಲೆ ಬೇಗ ಆಗಿಬಿಡುತ್ತೆ. ನೋಡಿ ನಾನು ಮಾಡಿಟ್ಟು ಇದು ಮುಚ್ಚಿ ಇದು ಇಟ್ಬಿಡೋಣ. ಆಮೇಲೆ ನಿಮಗೆ ನಾನು ಮತ್ತೇನು ಬೇಕು ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ನಾನು ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ. ಇಲ್ಲಿ ಬಟಾಣಿ ನೆನೆಸಿಟ್ಕೊಂಡಿದ್ದೀನಿ. ನಾನು ಈ ಕುಕ್ಕರ್ಗೆ ಹಾಕಿ ಇದು ಬೇಯಿಸ್ಕೊತೀನಿ. ಇದು ಬಟಾಣಿ ತೊಗೊಂಡಿದ್ದೀನಿ. ಮತ್ತು ಒಂದೆರಡು ಆಲೂಗಡ್ಡೆ ತೊಗೊಂಡಿದ್ದೀನಿ. ನೋಡಿ ಒಂದು ಆಲೂಗಡ್ಡೆನ ಒಂಥರ ಹಿಂಗೆ ಸಿಪ್ಪೆ ಸಮೇತ ಹಾಕ್ಕೊಬೋದು. ಇಲ್ಲಾಂದರೆ ನಾವು ಬೇಯಿಸ್ಬಿಟ್ಟು ನಾವು ಸಿಪ್ಪೆ ತೆಗಿಬೋದು. ನೋಡಿ ಈ ಥರ ಮಾಡಿಕೊಂಡು ನಾನು ಕುಕ್ಕರ್ಗೆ ಹಾಕ್ಕೊಂಡು ಅದು ಬೇಯಿಸ್ಕೊತೀನಿ. ತೋರಿಸ್ತೀನಿ ನಿಮಗೆ. ವೀಕ್ಷಕರೇ, ಇಲ್ಲಿ ಒಂದೆರಡು ಆಲೂಗಡ್ಡೆ ಸೇರಿಸ್ತೀನಿ. ಜೊತೆಗೆ ಇಲ್ಲಿ ಬಟಾಣಿನೂ ಸೇರಿಸ್ತೀನಿ ನಾನು. ಇದಕ್ಕೆ ನಾನು ಜೊತೆಗೆ ಸೇರಿಸ್ಬಿಟ್ಟು ಒಂದು 2-3 ವಿಷಲ್ ಮಾಡ್ಕೊಳ್ಳೋಣ. ನಾವು ಬೇಗನೆ ನಮಗೆ ಸ್ಮೂತಾಗಿ ಬೇಯ್ಕೊಳ್ಳೋದು. ಸ್ವಲ್ಪ ಉಪ್ಪು ಸೇರಿಸಿ ನಾವು ಬೇಯಿಸ್ಕೊಳ್ಳೋಣ. ನಾನು ನೆನೆಸಿದ್ದೆ ಬಟಾಣಿ, ನಾನು ರಾತ್ರಿ ನೆನೆಸಿ ಇಟ್ಕೊಂಡಿದ್ದೆ. ಹಾಗಾಗಿ ಇದು ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ನೋಡಿ ಉಪ್ಪು ಸೇರಿಸಿ, ನೀರು ಸೇರಿಸಿ, ಸ್ವಲ್ಪ ನೀರಾದರೆ ಸಾಕಾಗುತ್ತೆ. ಅದೇನು ಜಾಸ್ತಿ ಏನು ಬೇಕಾಗಲ್ಲ ನೀರಿಗೆ. ನೋಡಿ ಈ ಸಮಕ್ಕೆ ನೀರು ಹಾಕಿದ್ದೀನಿ, ಒಂದು ಕಪ್ಪಷ್ಟು. ಅದನ್ನು ಈ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಳ್ಳೋಣ. ಬೇಕಂತ ಇರಲಿ ವೀಕ್ಷಕರೇ, ಕುಕ್ಕರ್ಗೆ ಹಾಕಿದ್ದೀನಿ, ಬೇಕಂತ ಇರಲಿ. ಆಮೇಲೆ ನಾವು ಅದನ್ನು ಯಾವ ಥರ ಮಸಾಲೆ ಏನು ಹಾಕಬೇಕು ಅಂತೇಳಿ ನಮಗೆ ತೋರಿಸ್ತೀನಿ ನಮಗೆ. ನೋಡಿ
ಬೇಕಂತ ಇರಲಿ, ಒಂದೆರಡು ವಿಷಿಲಾಗಲಿ. ಜೊತೆ ಮಸಾಲೆ ಎಲ್ಲ ರೆಡಿ ಮಾಡ್ತೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇಲ್ಲಿ ಬೆಂದಿದೆ. ಇವಾಗ ನಾನು ತೆಗಿತೀನಿ, ಕುಕ್ಕರ್ ತೆಗಿತೀನಿ. ಕುಕ್ಕರ್ ತೆಗೆದ್ಬಿಟ್ಟು ಅದು ಆಲೂಗಡ್ಡೆ ಎಲ್ಲ ತಕ್ಕೊಳ್ಳೋಣ. ಆಲೂಗಡ್ಡೆ ಕಾಳು ಎಲ್ಲ ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ. ನಾನು ಇದನ್ನು ಮಿಕ್ಸಿಗೆ ಹಾಕಿ ಸುಮ್ಮನೆ ರಫ್ ಆಗಿ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ. ಆಲೂಗಡ್ಡೆ ತೆಗೆದ್ಬಿಟ್ಟು ನಾವು ಸುಲಿದ್ಬಿಟ್ಟು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇಲ್ಲಿ ನೀರಿದೆ, ಬೇಕಾದ್ರೆ ನಾವು ಅದನ್ನು ಬೇಕಾದ್ರೆ ಪಲ್ಯಕ್ಕೆ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಇದಕ್ಕೆ ಪಲ್ಯಕ್ಕೆ ಬೇಕು ಅಂದರೆ ನೀರನ್ನು ಇದನ್ನೇ ನಾವು ಬಳಸ್ಕೊಬೋದು. ನೀರೇನು ಇದಕ್ಕೇನು ಬೇಡ ಅನಿಸುತ್ತೆ, ನಾನು ತೋರಿಸ್ತೀನಿ ಆ ಥರ ಅಂಥೇಳಿ. ನೋಡಿ ವೀಕ್ಷಕರೇ, ಇದನ್ನು ಸ್ಮ್ಯಾಶ್ ಮಾಡ್ಕೊಬೇಕು. ಇವಾಗ ಆಲೂಗಡ್ಡೆ ಎಲ್ಲ ತಣ್ಣಗಾಗಲಿ. ಆಲೂಗಡ್ಡೆ ತಣ್ಣೆ ಆಗಲಿ, ಬಟಾಣಿನೂ ಒಂಚೂರು ತಣ್ಣಗಾದ ಮೇಲೆ ಒಂಚೂರು ಮಿಕ್ಸಿ ಮಾಡೋದು ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಇದು ಆಲೂಗಡ್ಡೆನ ಸಿಪ್ಪೆ ತೆಗಿಯೋಣ. ಸ್ವಲ್ಪ ತಣ್ಣಗಾಗಲಿ ಇದು. ನೋಡಿ ಚೆನ್ನಾಗಿ ಬೆಂದಿದೆ ಇದು ಬಟಾಣಿ. ನೋಡಿ ತುಂಬ ಬೆಂದಿದೆ. ಕುಕ್ಕರ್ಗೆ ಹಾಕಿರೋದ್ರಿಂದ ಅದೇನು ಜಾಸ್ತಿ ಏನು ಗಟ್ಟಿ ಇಲ್ಲ, ಬೆಂದಿದೆ. ಅಷ್ಟೊತ್ತಿಗೆ ನಾನು ಮಿಕ್ಸಿ ತೊಗೊತೀನಿ. ನೋಡಿ ಇಲ್ಲಿ ಮಿಕ್ಸಿನಲ್ಲಿ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ಕೊತೀನಿ ಜೊತೆಗೆ. ನೋಡಿ ಒಂದು 3 ಹಸಿಮೆಣಸಿನ್ಕಾಯಿ ಇದೆ. ಜಾಸ್ತಿ ಏನು ಖಾರ ಇಲ್ಲ ಇದು. ಇದನ್ನು ಮಿಕ್ಸಿಗೆ ಹಾಕ್ಕೊತೀನಿ. ನೋಡಿ, ಮತ್ತು ಶುಂಠಿ ಹಾಕ್ಕೊತೀನಿ ಒಂದೆರಡು ಪೀಸು. ನೋಡಿ ಇಲ್ಲಿ ಶುಂಠಿ ಇದೆ, ನಾನು ಇದನ್ನು ಹಾಕ್ಕೊತೀನಿ. ಸಣ್ಣಕ್ಕೆ ಪೀಸ್ ಮಾಡಿ ತರಿ ಮಾಡ್ಕೊಳ್ಳೋಣ ಇದನ್ನು. ನೋಡಿ ಒಂದು ಸ್ವಲ್ಪ ತರಿ ಮಾಡಿಬಿಟ್ಟು ಆಮೇಲೆ ಬಟಾಣಿನೂ ಸೇರಿಸಿ ಅದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ ಅಷ್ಟೇ. ಜಾಸ್ತಿ ನುಣ್ಣಗಾಗೋದು ಬೇಡ, ಸ್ವಲ್ಪ ತರಿ ಆದರೆ ಸಾಕಾಗುತ್ತೆ. ಈ ರುಬ್ಕೊಂಬರ್ತೀನಿ ನಾನು. ನೋಡಿ ವೀಕ್ಷಕರೇ, ಇಲ್ಲಿ ನಾನು ಧನಿಯಾ ತೊಗೊಂಡಿದ್ದೀನಿ 1 ಸ್ಪೂನು, ಮತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ, ಮತ್ತು ಸೋಂಪು ಕಾಳು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಇದು ನಾವು ಮಿಕ್ಸಿಗೆ ಹಾಕಿ ತರಿ ಮಾಡ್ಕೊಳ್ಳೋಣ. ಇದು ಏನು ನುಣ್ಣಗಾಗೋದೇನು ಬೇಡ, ತರಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ವೀಕ್ಷಕರೇ, ಇಲ್ಲಿ ತನ್ನ ತರಿ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕಾಗುತ್ತೆ, ತೀರಾ ಏನು ನುಣ್ಣಗಾಗೋದೇನು ಬೇಡ. ನೋಡಿ ಇವಾಗ ಬಟಾಣಿನೂ ಒಂಚೂರು ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ. ನೋಡಿ ಸೇರಿಸ್ಕೊಂಡು ಅದೊಂಚೂರು ಮಿಕ್ಸಿ ಮಾಡ್ಕೊಳ್ಳೋಣ, ತರಿ ಮಾಡ್ಕೊಳ್ಳೋಣ. ತೀರಾ ಏನು ಜಾಸ್ತಿ ಏನು ನುಣ್ಣಗಾಗಬೇಕು ಅಂತ ಏನಿಲ್ಲ. ಒಂದೇ ಒಂದು ಪಲ್ಸ್ ಮುಡಿಗೆ ಹಾಕ್ಕೊಂಡು ಮಾಡಿಕೊಂಡ್ರು ಸಾಕಾಗುತ್ತೆ. ನೋಡಿ ವೀಕ್ಷಕರೇ, ಇಷ್ಟ ಆದರೆ ಸಾಕಾಗುತ್ತೆ. ನೋಡಿ ತರಿಯಾಗಿದೆ. ನೋಡಿ ಇಷ್ಟ ಆದರೆ ಸಾಕಾಗುತ್ತೆ. ಇವಾಗ ಆಲೂಗಡ್ಡೆನೂ ನಾನು ಬಿಡಿಸುವ ಸಿಪ್ಪೆ ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ ಬಿಸಿ ಇದೆ, ಸ್ವಲ್ಪ ತಣ್ಣಗೆ ಆಗಬೇಕು, ಬಟ್ ತೆಗಿಯೋಣ ಈಗ. ನೋಡಿ ವೀಕ್ಷಕರೇ, ಇದನ್ನು ತೆಗೆದುಬಿಟ್ಟು ಒಗ್ಗರಣೆ ಮಾಡೋಕ್ಕೆ ಇಟ್ಕೊಳ್ಳೋಣ. ಸ್ಮ್ಯಾಶ್ ಮಾಡಿ ತೆಗಿತೀನಿ ನಾನು. ಇಲ್ಲ ತಣ್ಣೀರಿಗೆ ಹಾಕಿದ್ರೂ ಬೇಗ ತಣ್ಣಗಾಗುತ್ತೆ. ವೀಕ್ಷಕರೇ, ಇವಾಗ ನಾನು ಸ್ಮ್ಯಾಶ್ ಮಾಡ್ಕೊತೀನಿ. ನಾನು ಸ್ಮ್ಯಾಶಲ್ಲಿ ಇದರಲ್ಲಿ ಸ್ಮ್ಯಾಶ್ ಮಾಡ್ಕೊತೀನಿ. ಮಿಕ್ಸಿಗೂ ಹಾಕ್ಬೋದು, ಬಟ್ ತುಂಬ ನುಣ್ಣಗಾಗ್ಬಿಡುತ್ತೆ ಅಂದ್ಕೊಂಡು ನಾನು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋದು. ನೋಡಿ ವೀಕ್ಷಕರೇ, ಇಷ್ಟ ಆದರೆ ಸಾಕಾಗುತ್ತೆ.
ಒಂದು ಪಾನ್ ಇಟ್ಕೊಳ್ಳೋಣ. ಪಾನ್ ಇಟ್ಕೊಂಡು ನಾವು ಒಗ್ಗರಣೆಗೆ ಅದು ಮಾಡ್ಕೊಳ್ಳೋಣ. ಯಾವ ಥರ ಅಂತೇಳಿ ತೋರಿಸ್ತೀನಿ ನಿಮಗೆ. ನಾನು ಪಾನ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಸೇರಿಸ್ತೀನಿ. ಇದು ಜಾಸ್ತಿ ಎಣ್ಣೆ ಬೇಡ, ಹಾಗಾಗಿ ನಾವು ಒಂದು 2-3 ಸ್ಪೂನು ನಾವು ಸೇರಿಸ್ಕೊಂಡು ಸಾಕಾಗುತ್ತೆ. ಇದೊಂದು ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೋಣ. ಇದಕ್ಕೆ ನೋಡಿ, ನಾವೇನು ಜೀರಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಸ್ಪೂನ್ ಅಷ್ಟು ನಾನು ಹಾಕ್ತೀನಿ ಜೀರಿಗೆ. ಜೀರಿಗೆ ಹಾಕಿದ್ಮೇಲೆ ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಧನಿಯಾ ಮತ್ತು ಒಂದು ಸೋಂಪು ಕಾಳು ಮೆಣಸು, ಇದನ್ನು 1 ಸ್ಪೂನಷ್ಟು ಹಾಕ್ತೀನಿ ಇಲ್ಲಿ. ನೋಡಿ, ನಾನು 1 ಸ್ಪೂನಷ್ಟು ಇದು ಹಾಕ್ತೀನಿ. ಇದು ಒಂಥರ ತುಂಬ ಟೇಸ್ಟ್ ಕೊಡುತ್ತೆ ಇದು ಕಚೋರಿಗೆ. ಮತ್ತು ಕಡಲೆ ಹಿಟ್ಟು ಹಾಕಬೇಕು. ಕಡಲೆ ಹಿಟ್ಟು ಹಾಕ್ತೀನಿ ಈ ಟೈಮಲ್ಲಿ. ನೋಡಿ, 1-2 ಸ್ಪೂನಷ್ಟು ನನ್ನ ಕಡೆ, ಯಾಕೆಂದರೆ ಬೈಂಡಿಂಗಿಗೆ ಅಷ್ಟೇ ಇದೆ, ಇನ್ನೇನು. 2 ಸ್ಪೂನ್ ಹಾಕ್ತೀನಿ ನಾನು. ನೋಡಿ, ಈ ಟೈಮಲ್ಲಿ ಅರ್ಶಿಣದ ಪುಡಿ ಹಾಕೋಣ ಅಂತೆ. ಇದೊಂಥರ ಡಿಫ್ರೆಂಟಾಗಿರುತ್ತೆ ಕಚೋರಿ. ಈ ಟೈಮಲ್ಲಿ ನಾನು ಅರ್ಶಿಣದ ಪುಡಿ ಸೇರಿಸ್ತೀನಿ ಸ್ವಲ್ಪ. ನೋಡಿ, ಅರ್ಶಿಣ ಪುಡಿ ಸೇರಿಸಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಈ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎಲ್ಲ ಸೇರಿಸ್ಕೊಳ್ಳೋಣ. ಮತ್ತು ಈ ಬಟಾಣಿ ಸೇರಿಸ್ತೀನಿ ನಾನು ಇವಾಗ. ಸಿಮ್ಮಲ್ಲೇ ಇರಲಿ ಸ್ವಲ್ಪ ಉರಿ, ಏಕೆಂದರೆ ಮತ್ತೆ ಸಿಗೋಗ್ಬಿಡುತ್ತೆ ಇದು ಮಸಾಲೆ. ಹಾಗಾಗಿ ಸಿಮ್ಮಲ್ಲೇ ಇಟ್ಕೊಂಡು ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ನಾನು ಆಲೂಗಡ್ಡೆ ಸೇರಿಸ್ತೀನಿ. ನೋಡಿ, ಆಲೂಗಡ್ಡೆ ಸೇರಿಸಾದ್ಮೇಲೆ ಇದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಎಷ್ಟು ರುಚಿಗೆ ಎಷ್ಟು ಬೇಕೋ ನಮಗೆ ನಾವು ಉಪ್ಪು ಸೇರಿಸ್ಕೊತೀನಿ. ಇದಕ್ಕೆ ನೋಡಿ, ಇಲ್ಲಿ ಪುದೀನ ತೊಗೊಂಡಿದ್ದೀನಿ ನಾನು. ಪುದೀನ ಒಂದು ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಕೊತ್ತಂಬರಿನ ಹಾಕ್ತೀನಿ. ಮತ್ತು ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ತೊಗೊಂಡಿದ್ದೀನಿ, ಖಾರದ ಪುಡಿ. ನೋಡಿ, ನಾನು ಅದನ್ನು ಇಲ್ಲಿ ಸೇರಿಸ್ತೀನಿ. ನನಗೆ ಎಷ್ಟು ಖಾರ ನೋಡಿಕೊಂಡು ನಾವು ಖಾರದ ಪುಡಿ ಸೇರಿಸ್ಕೊಳ್ಳೋಣ. ನಾನು 1 ಸ್ಪೂನ್ ಧನಿಯಾ ಪುಡಿ ಸೇರಿಸ್ತೀನಿ. ಜಾಸ್ತಿ ಏನು ಬೇಡ, ನಾನು ಫ್ಲೇವರ್ಗೆ ಅಷ್ಟು ಧನಿಯಾ ಪುಡಿ ಸೇರಿಸ್ತೀನಿ. ಮತ್ತು ನಿಂಬೆಹಣ್ಣು ರಸ ನೋಡಿ, ನಾನು ಒಂದು ನಿಂಬೆಹಣ್ಣು ರಸ ನಮ್ಗೆ ಎಷ್ಟು ಬೇಕು ಹುಳಿನ ಸೇರಿಸ್ಕೊಂಡು ಹಾಕ್ಬೋದು. ಇಲ್ಲ ಆಮ್ಚೂರು ಪೌಡ್ರ್ ಹಾಕ್ಬೋದು. ಆಮ್ಚೂರು ಬೇಡ ಅನ್ನೋರು ನಾವು ನಿಂಬೆಹಣ್ಣು ರಸ ಸೇರಿಸ್ಕೊಬೋದು. ನೋಡಿ, ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಕಚೋರಿಗೆ ಒಂದು ಮಸಾಲೆ ರೆಡಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ಇದೊಂದು ಸ್ವಲ್ಪ ಮಾಡ್ಕೊಂಡು ನೋಡಿ. ಇದೊಂದು ಸ್ವಲ್ಪ ಮಾಡಿಕೊಂಡು ತಣ್ಣಗಾದ್ಮೇಲೆ ನಾನು ಯಾವ ಥರ ಅದೊಂದು ಹೊಸ್ಬಿಟ್ಟು ಉಂಡೆ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ವೀಕ್ಷಕರೇ, ನಾನೇನು ಸ್ವಲ್ಪ ಗರಂ ಮಸಾಲೆ ಸೇರಿಸ್ತಾ ಇದ್ದೀನಿ. ನೋಡಿ, ಇದು ಎಂಟಿ ಅದು ಗರಂ ಮಸಾಲೆ, ಅದೊಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಮತ್ತು ಇದು ಬ್ಲ್ಯಾಕ್ ಸಾಲ್ಟ್ ಸೇರಿಸ್ತೀನಿ. ಬ್ಲ್ಯಾಕ್ ಸಾಲ್ಟು ಒಂದು 1/2 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಸೇರಿಸ್ತೀನಿ. ಈ ಮೇಯ್ನ್ ಫ್ಲೇವರ್ ಕೊಡೋದೆ ಈ ಬ್ಲ್ಯಾಕ್ ಸಾಲ್ಟು. ನೋಡಿ, ನಾನೊಂದು 1/2 ಸ್ಪೂನಷ್ಟು ಸೇರಿಸ್ತೀನಿ. ಮತ್ತು ಜೀರಿಗೆನೂ ಆಗುತ್ತೆ, ಒಂದು ಟೇಸ್ಟು ಕೊಡುತ್ತೆ, ಡಿಫ್ರೆಂಟಾಗಿರೋ ಒಂದು ಟೇಸ್ಟ್ ಕೊಡುತ್ತೆ ಬ್ಲ್ಯಾಕ್ ಸಾಲ್ಟು. ಹಾಗಾಗಿ
ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವೀಗ ಉಂಡೆ ಮಾಡಿಕೊಂಡು ಅದನ್ನು ತೋರಿಸ್ತೀನಿ ವೀಕ್ಷಕರೇ ಯಾವ ಥರ ಅಂತ. ಸಂಜೆದಿಗೆ ಟೀ ಟೈಮಿಗೆ, ಇಲ್ಲ ಮಕ್ಕಳು ಸ್ಕೂಲಿಂದ ಬರೋ ಟೈಮಿಗೆ, ಮತ್ತು ಸಂಜೆ ಆಫೀಸಿಂದ ಬಂದಾಗ, ಇವೆಲ್ಲ ಸಂಜೆ ಹೊತ್ತು ಮಳೆಗಾಲ ಇರುವಾಗಂತೂ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಆಗುತ್ತೆ ಇದು. ಬೋಂಡ ಬಜ್ಜಿ ಮಾಡ್ಕೊತೀವಲ್ಲ, ಅದು ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಕಾಫಿ ಜೊತೆ ಮಾಡ್ಕೊಂಡೆ ಟೀ ಟೈಮು ಸಂಜೆ ಹೊತ್ತು ಇದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ನೋಡಿ ವೀಕ್ಷಕರೇ. ಮಿಕ್ಸ್ ಮಾಡಿಕೊಂಡು ತೋರಿಸ್ತೀನಿ ವೀಕ್ಷಕರೇ ನಿಮಗೆ. ಸ್ವಲ್ಪ ತಣ್ಣಗಾಗಲಿ ಇದು ನೋಡಿ ವೀಕ್ಷಕರೇ. ಇದು ಆಗಿದೆ, ಇದು ಇಲ್ಲೊಂದು ಅರ್ಧ ಗಂಟೆ ನೆಂದಿದೆ ನೋಡಿ, ಸಾಫ್ಟ್ ಆಗಿದೆ ಹಿಟ್ಟು. ಇವಾಗ ಅದಕ್ಕೊಂದು ನಾನು ಒಸೆಯೋಕ್ಕೆ ಒಂಚೂರು ಸಾಟಿ ಕೊಟ್ಕೊತೀನಿ. ಒಂದು ಸ್ಪೂನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಸಿಗೋಬಸ್ಸು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ನೋಡಿ ಸಾಟಿ. ಇದು ಎಳೆ ಎಳೆ ಬರಬೇಕು ಅಂದರೆ ಸಾಟಿ ಕೊಡಬೇಕಾಗುತ್ತೆ. ಹಾಗಾಗಿ ನೋಡಿ ಅಕ್ಕಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ನಾವೇನು ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಈ ಸಾಟಿ ಕೊಟ್ಕೊಂಡ್ರೆ. ನೋಡಿ ಗೋಧಿ ಹಿಟ್ಟು ಹಾಕ್ಬೋದು, ಅಕ್ಕಿ ಹಿಟ್ಟು ಹಾಕ್ಬೋದು, ಮೈದಾ ಹಿಟ್ಟು ಹಾಕ್ಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿದ್ರೆ ಇನ್ನೂ ಲೇಯರ್ ಚೆನ್ನಾಗಿ ಬರುತ್ತೆ ಅಂಥೇಳಿ ಅಷ್ಟೇ. ನೋಡಿ ಇವಾಗ ಇದನ್ನು ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಮಾಡಿಕೊಂಡು ನಾವು ಸಿದ್ಧಿ ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ಉಂಡೆ ಮಾಡ್ಕೊಳ್ಳೋಣ ವೀಕ್ಷಕರು. ಇದರಲ್ಲಿ 2 ಮಾಡಬೇಕಾಗುತ್ತೆ. ನಾನು ಯಾವ ಥರ ಅಂತೇಳಿ ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ 2 ಮಾಡಿಕೊಂಡು ನಾವು ಇಟ್ಕೊಳ್ಳೋಣ. ಇದೇ ಥರ ಎಲ್ಲ ಮಾಡಿ ನಾನು ತೋರಿಸ್ತೀನಿ ನಿಮಗೆ ನೋಡಿ. ನೋಡಿ ವೀಕ್ಷಕರೇ, ಈ ಥರ ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಇದನ್ನು ಮಸಾಲೆನೂ ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಯಾವ ಸೈಜ್ ಬೇಕೋ ನಾವು ಆ ಥರ ಮಾಡ್ಕೊಬೋದು. ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಹೊಸಿತೀನಿ. ಹೊಸ್ಬಿಟ್ಟು ಮಡ್ಚಾಕೋದು ಹೆಂಗೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಒಂದು ಹಿಟ್ಟು ತೊಗೊಂಡು ನಾವು ಒಂಚೂರು ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಹೊಸಿಯೋಕ್ಕೆ ನೋಡಿ. ಜಾಸ್ತಿ ಹಾಕೋದೇನು ಬೇಡ, ಜಾಸ್ತಿ ಹಾಕಿದ್ರೆ ಕಪ್ಪಾಗಿಬಿಡುತ್ತೆ ಎಣ್ಣೆ. ಹಂಗಾಗಿ ಸ್ವಲ್ಪನೇ ಹಾಕ್ಕೊಂಡು ಹೊಸ್ಕೊಳ್ಳೋಣ ನೋಡಿ. ನೋಡಿ ವೀಕ್ಷಕರೇ, ಹಿಂಗೆ ಹೊಸಿಯೋಣ. ನಮ್ಮ ಮನೆಯಲ್ಲಿ ಟೈಲ್ಸ್ ಮೇಲೆ ನಾನು ಹಾಕ್ಕೊಂಡು ಹೊಸಿಯೋದು. ಹಾಗಾಗಿ ನೋಡಿ ಇವಾಗ ಸಾಟಿ ಇದೆಯಲ್ಲ, ಇದನ್ನು ಇಳಿಸೋಕೋಣ. ಹಿಂಗೆ ಸ್ವಲ್ಪ ಹಾಕ್ಬಿಟ್ಟು ಸಾಟಿ ಹಿಂಗೆ ಹಾಕಿದಾಗ ಏನಾಗುತ್ತೆ, ಅದು ಲೇಯರು ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದು ಈ ಕಡೆ ಹಿಂಗೆ ಮಡ್ಚ್ಕೋಣ. ಹಿಂಗೆ ನೋಡಿ ಈ ಥರ ಹಿಂಗೆ ಮಡ್ಚ್ಕೊಂಡು ಮತ್ತು ಇನ್ನೊಂದು ಸರಿ ಈ ಥರ ಹಿಂಗೆ ಹಚ್ಕೊಳ್ಳೋಣ ಸಾಟಿಗೆ. ನೋಡಿ ಈ ಥರ ಹಿಂಗೆ ಮಾಡ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಈ ಥರ ಮಡ್ಚ್ಕೊಂಡು ಈ ಉದ್ದ ಹೊಸ್ಕೊಳ್ಳೋಣ. ಇದನ್ನು ಹಿಂಗೆ ಈ ಥರ ಹಿಂಗೆ ಉದ್ದ ಹೊಸ್ಕೊಂಡು ಈ ಸುತ್ಕೊಳ ಹಿಂಗೆ. ನಾನು ನೋಡಿ ಈ ಥರ ಹಿಂಗೆ ಈ ಸುತ್ಕೊಳ ಹಿಂಗೆ. ನೋಡಿ ಈ ಥರ ಬಂತು. ಇವಾಗ ಒಂಚೂರು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಮಧ್ಯಕ್ಕೆ.
ವೀಕ್ಷಕರೇ, ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಈ ಕಟ್ ಮಾಡಿ ಸೈದು ಮೇಲೆ ಬರಬೇಕು ನೋಡಿ, ಇಲ್ಲಿ ಈ ಥರ. ಇದು ಕೆಳಗೆ ಬರಲಿ, ಇದೊಂಚೂರು ಮೇಲೆ ಬರಲಿ, ಹಾಗಾಗಿ ಇದು ಹೊಸ್ಕೊಳ್ಳೋಣ. ಇದನ್ನು ನಮಗೆ ಯಾವ ಸೈಜ್ ಬೇಕೋ ಕಚೋರಿಗೆ, ಯಾವುದು ಇದು ಮಾಡಬೇಕೋ ನಾವು ತೊಗೊಳ್ಬೋದು. ನೋಡಿ ಯಾವ ಥರ ಲೇಯರ್ ಕಾಣಿಸ್ತಾ ಇದೆ. ನಾವು ಇದಕ್ಕೆ ಹೂರಣ ತುಂಬಿಬಿಟ್ಟು ಮಡಚಿಟ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಇಲ್ಲೊಂಚೂರು ಹೂರಣ ತುಂಬಿಟ್ಟು ನಾವು ಏನು ಹೋಳಿಗೆಗೆ ಯಾವ ಥರ ನಾವು ಮಡಿಸ್ತೀವಿ ಆ ಥರ ಈ ಥರ ಮಡಿಚ್ಕೊಂಡು ಹೆಚ್ಚು ಎಕ್ಸ್ಟ್ರಾ ಇರೋದನ್ನು ತೆಗೆದ್ಬಿಡೋಣ ಹಿಟ್ಟು. ನೋಡಿ ನೋಡಿ ಎಕ್ಸ್ಟ್ರಾ ಇಟ್ಟು ಈ ಥರ ಮಾಡಿಕೊಂಡ್ರೆ ಆಮೇಲೆ ನಾವು ಎಣ್ಣೆಗೆ ಹಾಕೋಕ್ಕೆ ಸರಿ ಹೋಗುತ್ತೆ. ಇದೇ ಥರ ಇದನ್ನು ಮಾಡ್ಕೊಳ್ಳೋಣ. ಹಾಗೆ ಎಲ್ಲದನ್ನು ಮಾಡಿ ನಿಮಗೆ ಒಂದ್ಸರಿ ತೋರಿಸ್ತೀನಿ. ನಿಮಗೆ ನಮ್ಗೆ ಹೂರಣ ಎಷ್ಟು ಬೇಕೋ ಅಷ್ಟು ನಾವು ನಮ್ಮ ಒಂದು ಅಳತೆ ಪ್ರಕಾರ ನಾವು ತಗೊಳ್ಳೋಣ. ನೋಡಿ ಈ ಥರ ಹಿಂಗೆ ತಗೊಂಡು ನಾವು ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಬಿಡೋಣ ನಾವು. ನೋಡಿ ವೀಕ್ಷಕರೇ, ಈಗ ಕುಡಿಸ್ಬಿಟ್ಟು ನಾವು ಎಣ್ಣೆಗೆ ಹಾಕ್ಕೊಳ್ಳೋಣ. ಹಂಗೆ ಒಂದು 5-6 ಮಾಡಿಬಿಟ್ಟು ಪೂರ್ತಿ ಎಣ್ಣೆ ನಾನು ಕಾಯಕ್ಕೆ ಇಟ್ಟಿದ್ದೀನಿ, ನಿಮಗೆ ತೋರಿಸ್ತೀನಿ. ನೋಡಿ ನೋಡಿ ವೀಕ್ಷಕರೇ, ಎಲ್ಲ ನಾನು ತುಂಬಿಟ್ಕೊಂಡಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತೇಳಿ. ಎಲ್ಲ ಲೇಯರ್ ಇವಾಗಲೇ ಮೇಲೆ ಕಾಣಿಸ್ತಾ ಇದೆ. ಇವಾಗ ಎಣ್ಣೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತೇಳಿ. ನೋಡಿ ಇವಾಗ ಒಂದೊಂದೇ ನಾವು ಎಣ್ಣೆಗೆ ಹಾಕ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಡೀಪ್ ಫ್ರೈ ಮಾಡಬೇಕಿದು. ನೋಡಿ ಹಾಕ್ತೀನಿ ನಾನು ಎಣ್ಣೆಗೆ. ಸಿಮ್ಮಲ್ಲೇ ಬೇಯಿಸ್ಕೊಳ್ಳೋಣ ವೀಕ್ಷಕರೇ. ಸ್ವಲ್ಪ ದಪ್ಪ ಇರ್ತಿದ್ದು ಹಿಟ್ಟು, ಹಾಗಾಗಿ ಸಿಮ್ಮಲ್ಲೇ ಬೇಯಿಸ್ಕೊಂಡು ಅದು ಬೇಯೋವರೆಗೂ ನಾವು ಕ್ಲೀನಾಗಿ ತಿರುಗಿಸಿ ಅದು ಬೇಯಿಸ್ಕೊಳ್ಳೋಣ. ಒಂದೊಂದೇ ನಿಧಾನಕ್ಕೆ ತಿರುಗಿಸಿ ಬೇಯಿಸ್ಕೊಳ್ಳೋಣ ವೀಕ್ಷಕರೇ. ವೀಕ್ಷಕರೇ, ಇನ್ನೊಂದ್ಸರಿ ನಾನು ಹಾಕ್ತಾ ಇದ್ದೀನಿ. ಇನ್ನೊಂದ್ಸರಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತೇಳಿ. ಸರ್ವ್ ಮಾಡ್ತೀನಿ. ನೋಡಿ ವೀಕ್ಷಕರೇ, ಯಾವ ಥರ ಬಂತು ಅಂತೇಳಿ ಕಚೋರಿ. ನೋಡಿ ಎಲ್ಲ ಲೇಯರ್ ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ.